ನಮಸ್ತೆ, ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಯಾವುದೇ ಥರದ್ದು ಮಸಾಲೆಗಳನ್ನ ರುಬ್ಕೊಳ್ದೇ ನಾವು 20 ನಿಮಿಷದಲ್ಲಿ ಹೇಗೆ ನಾವು ಲೇಟಾಗಿದ್ರೂ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ಯಾವ ರೀತಿ ಹಾಗೆ ಮಾಡೋದು ಅಂತ ಬನ್ನಿ ಇವಾಗ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಬಂದ್ಬಿಟ್ಟು ನಾನು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಬಂದ್ಬಿಟ್ಟು ಅರ್ಧ kg ಬಳಸ್ತಾ ಇರೋದ್ರಿಂದ ನಾನು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆಗೆ ಬಂದ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಸೋಂಕಾಳು, ಕಲ್ಲುವ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಆಗ್ತಿದ್ದಂಗೆ ನಾನೊಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಸಹ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಾಗ್ತಿದ್ದಂಗೆ ನಾನಿಲ್ಲಿ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಾವು ಪುದೀನ ಸೊಪ್ಪನ್ನ ಎಣ್ಣೆಗೆ ರೋಸ್ಟ್ಗೆ ಹಾಕ್ಕೊಳ್ಳೋದ್ರಿಂದ ಪುದೀನ ಸೊಪ್ಪಿಂದು ಏನೋ ರುಚಿ ಹೆಚ್ಚುತ್ತೆ. ಹಂಗಾಗಿ ನಾವು ಸ್ವಲ್ಪ ಈ ರೀತಿ ಮಾಡ್ಕೊಳ್ತಿರೋ ರೆಸಿಪಿಗಳಲ್ಲಿ ನಾವು ಮುಂಚಿತವಾಗಿಯೇ ಎಣ್ಣೆಗೆ ಪುದೀನ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ರೋಸ್ಟ್ ಆಗ್ತಿದ್ದಂಗೆ ನಾನು ಇದಕ್ಕೆ 2 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು 3/4 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ಥರದ್ದು ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ತಾ ಇಲ್ಲ ಸ್ನೇಹಿತರೆ, ಯಾಕಂದರೆ ಇಮಿಡಿಯೇಟ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ನಾವು ಜಾಸ್ತಿ ಬಳಸಲ್ಲ ಅಡುಗೆಯಲ್ಲಿ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ರೋಸ್ಟ್ ಮಾಡ್ಕೊಳ್ತಿದ್ದಂಗೆ ನಾವು ಇದು ಮಾಡಬೇಕಾದ್ರೆ ಸ್ಲಿಮ್ಮಲ್ಲಿ ಇಟ್ಕೊಬೇಕು. ನಾನಿಲ್ಲಿ ಒಂದು 4 ಮೀಡಿಯಮ್ ಸೈಜ್ 4 ಟೊಮೊಟೊನ ತೊಗೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ಅಂದರೆ ದಪ್ಪ ಬರುತ್ತೆ. ನಾನು ಅರ್ಧ kg ಅಕ್ಕಿ ಬಳಸಿರೋದ್ರಿಂದ ಒಂದು ದಪ್ಪು ಸೈಜ್ 4 ಟೊಮೊಟೊ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಅರ್ಜೆಂಟಾಗಿ ಮಾಡಬೇಕು, ಟೈಮ್ ಆಯಿತು ಅನ್ನೋ ಗಾಬರಿಲಿ ನಾನು ಒಂದು ಅರ್ಧ ಟೊಮೊಟೊ ಕಟ್ ಮಾಡಿಲ್ಲ ಸ್ನೇಹಿತರೆ. ಅದನ್ನು ಸಹ ಇವಾಗ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇರ್ತೀನಿ. ನೋಡಿ, ಈ ಥರ ನಾವು ಸ್ಲಿಮ್ಮಲ್ಲೇ ಹುರ್ಕೊಬೇಕು. ಟೊಮೊಟೊನ ಹಾಕಿದ ತಕ್ಷಣ ಅದೇನು ನಾವು ಫಸ್ಟು ತಳ ಹಿಡಿದಿರುತ್ತೋ ಧನಿಯಾ ಪುಡಿ ಹಾಕಿರೋದು ಸ್ವಲ್ಪ ಆವಾಗ ತಳ ಹಿಡ್ದಂಗೆ ಆಗಿರುತ್ತೆ. ಟೊಮೊಟೊ ಹಾಕ್ಕೊಂಬಿಟ್ಟು ಅದನ್ನು ಸ್ಲಿಮ್ ಮಾಡಿಕೊಂಡೆ ಹುರ್ಕೊಬೇಕು. ಆವಾಗ ನಾನು ಟೊಮೊಟೊ ಹಾಕಿದ್ಮೇಲೆ ಉಪ್ಪನ್ನ ಹಾಕ್ಕೊಳ್ತೀನಿ. ಉಪ್ಪನ್ನ ಹಾಕ್ಕೊಂಡಾಗ ಆ ಟೊಮೊಟೊದಲ್ಲಿ ರಸ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಸ ಬಿಟ್ಟಾಗ ಕೆಳಗಡೆ ಹಿಡ್ದಿರೋ ಅಂಥ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಇಲ್ಲಿ ಟೊಮೊಟೊ ಕಟ್ ಮಾಡೋದ್ರಿಂದ ಸ್ಲಿಮ್ ಮಾಡ್ಕೊಂಡಿದ್ದೆ, ಅದರಿಂದ ಒಂಚೂರು ಜಾಸ್ತಿ ಕೆಳಗಡೆ ಕಚ್ಕೊಂಡಿದೆ. ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಹಿಡ್ದಿರೋ ಅಂಥ ತಳ ಎಲ್ಲ ಬಿಟ್ಟಿದೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 5 ನಿಮಿಷ ಬೇಯಿಸ್ಕೊಳ್ತಿದ್ದಂಗೆ ನಾನೇನು ಅಕ್ಕಿ ತೊಗೊಂಡಿದ್ದೀನೋ ಅಕ್ಕಿನೂ ಸಹ ತೊಳೆದ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಅಳತೆ ಬಂದ್ಬಿಟ್ಟು 2 ಗ್ಲಾಸ್ ಅಕ್ಕಿ ಅಂದರೆ ನಾನು ಒಂದು 3.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಕರೆಕ್ಟ್ ಅಳತೆ ಆಗುತ್ತೆ. ಯಾವುದೇ ನಾವು ಅಂದರೆ ನಾನಿಲ್ಲಿ ನೆನೆಸ್ತಾ ಇಲ್ಲ, ಡೈರೆಕ್ಟಾಗೆ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇರೋದ್ರಿಂದ ನನಗೆ ಅಳತೆ ಕರೆಕ್ಟಾಗಿ ಆಗುತ್ತೆ. 2 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇಮಿಡಿಯೇಟ್ಲಿ ಮುಚ್ಚೋದಿಲ್ಲ. ಅಕ್ಕಿ ಹಾಕ್ಬಿಟ್ಟು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಿದ ತಕ್ಷಣ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಸ್ದಲ್ಲೇ ಇರೋದ್ರಿಂದ ನಾವು 2 ವಿಸಲ್ನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಅಳತೆಯಲ್ಲಿ ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಅದೇ ಮೆಜರ್ಮೆಂಟಲ್ಲಿ ನಾನು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಸೂಪರ್ ಆಗಿರೋದೊಂದು ಟೊಮೊಟೊ ಬಾತು, ರೈಸ್ ಬಾತು ಏನು ಬೇಕಾದ್ರೂ ನಾವು ಕರ್ಕೊಬೋದು. ಇಮಿಡಿಯೇಟ್ಲಿ 20 ನಿಮಿಷಕ್ಕೆ ಆಗೋವಂಥ ರೆಸಿಪಿ. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿ ಆಗಿದೆ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಬೇಕಾಗಿರೋ ಅಂಥವ್ರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ನೋಡಿ, ಸಿಂಪಲ್ ಈಸಿ ಆ್ಯಂಡ್ ರೆಸಿಪಿನ 20 ನಿಮಿಷಕ್ಕೆ ಯಾವ ರೀತಿ ಹಾಗೆ ಮಾಡ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಅನ್ನೋದನ್ನ ನಾನು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನಿಮ್ಗೊಂದೊಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.